ಹಾಯ್ ನಮಸ್ಕಾರ ಎಲ್ರಿಗೂ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಏನು ಅಂತಂದರೆ ಇವತ್ತು ಬಿಸಿಬೇಳೆ ಬಾತ್ ಮಾಡಿ ತೋರಿಸ್ತಾ ಇದ್ದೀವಿ. ಏನು ಬಿಸಿಬೇಳೆ ಬಾತ್ ಬಿಸಿಬೇಳೆ ಬಾತ್ ಎಲ್ಲರೂ ಮಾಡ್ತೀವಿ. ಅದರಲ್ಲಿ ಒಂದು ಟ್ವಿಸ್ಟ್. ನಮ್ಮಲ್ಲಿ ಏಕಾದಶಿಗೆ ಅಥವಾ ಗುರುವಾರ ಕೆಲವೊಂದು ದಿವಸ ಈರುಳ್ಳಿ ಬೆಳ್ಳುಳ್ಳಿ ಈ ಥರದ್ದು ಯಾವುದು ಯೂಸ್ ಮಾಡ್ತಾ ಇರುವಂಥ ದಿವಸ, ಹಾಗೆ ಅನ್ನ ತಿಂದೇ ಇರುವಂಥ ದಿವಸ ಅವಲಕ್ಕಿ ಬಳಸಿ ಈ ನೀರುಳ್ಳಿ ಮತ್ತು ಬೆಳ್ಳುಳ್ಳಿ ಯಾವುದು ಬಳಸದೆ ನಾವು ಬಿಸಿಬೇಳೆ ಬಾತ್ ಮಾಡ್ತೀವಿ. ಸೊ ಇದನ್ನು ಹೇಗೆ ಮಾಡೋದು ಅಂತ ಅಮ್ಮ ಇವತ್ತು ಹೇಳ್ಕೊಡ್ತಾರೆ. ಸಖತ್ತು ಟೇಸ್ಟಿಯಾಗಿರುತ್ತೆ, ತಲೆ ಮೇಲೆ ಹೊಡೆದಂಗೆ ಇರುತ್ತೆ. ಅಕ್ಕಿಲ್ ಮಾಡಿದ್ದಲ್ವಾ ಅಂತ ಗೊತ್ತೇ ಆಗೋದಿಲ್ಲ, ಅಕ್ಕಿ ಹಾಕಿಲ್ಲ ಅಂತ ಗೊತ್ತಾಗಲ್ಲ. ಸೊ ಅದು ಹೇಗೆ ಮಾಡೋದು ಅಂತ ಹೇಳ್ಬಿಡ್ತೀವಿ. ನಮಸ್ಕಾರ ಎಲ್ರಿಗೂ. ಏನಂದ್ರೆ ನಮ್ಮಲ್ಲಿ ಏಕಾದಶಿ ಅಥವಾ ಯಾವುದಾದ್ರೂ ಹಬ್ಬ ಹರಿದಿನಗಳಿದ್ದಾಗ ಅನ್ನದ ಪದಾರ್ಥಗಳನ್ನ ಮಾಡೋದು ಕಡಿಮೆ, ಮಾಡೋದೇ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಅವಲಕ್ಕಿಯಲ್ಲಿ ಕೆಲವೊಂದು ಪದಾರ್ಥಗಳನ್ನ ಮಾಡ್ತಾರೆ, ರಿಪ್ಲೇಸ್ ಮಾಡ್ತಾರೆ. ಸೊ ಇವತ್ತು ಅಮ್ಮನ ಜೊತೆ ಒಂದು ಕ್ವಿಕ್ ರೆಸಿಪಿ ನಿಮಗೆ ನಾನು ಶೇರ್ ಮಾಡ್ತೀನಿ. ನೀವು ಈ ವಿಡಿಯೋನ ಕಂಟಿನ್ಯೂ ಮಾಡಿ, ನೋಡೋದನ್ನ ಕಂಟಿನ್ಯೂ ಮಾಡಿ, ನಿಮಗೆ ಯಾವ ರೆಸಿಪಿ ಏನು ಅಂತ ಎಲ್ಲ ಗೊತ್ತಾಗುತ್ತೆ. ಆದರೆ ಅದಕ್ಕಿಂತ ಮುಂಚೆ ನಾನು ನನ್ನ ಸ್ಕಿನ್ ಕೇರ್ ರೂಟೀನ್ ಬಗ್ಗೆ ಮಾತಾಡುವಾಗ ಸನ್ಸ್ಕ್ರೀನ್ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ತುಂಬಾ ಸ್ಟ್ರೆಸ್ ಮಾಡಿ ಹೇಳ್ತಾ ಇರ್ತೀನಿ. ಅಷ್ಟೇ ಅಲ್ಲ, ಸನ್ಸ್ಕ್ರೀನ್ ಜೊತೆಗೆ ನಮ್ಮ ಸ್ಕಿನ್ ಅನ್ನ ಲೇಯರ್ ಅಪ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಒಂದು ಸಿರಮ್ ಹಾಕೊಳ್ಳೋದಿರ್ಬೋದು ಅಥವಾ ಒಂದು ಮಾಯಿಶ್ಚರೈಸರ್ ಹಾಕೊಳ್ಳೋದಿರ್ಬೋದು, ಅದಾದ್ಮೇಲೆ ಸನ್ಸ್ಕ್ರೀನ್ ಹಾಕೊಳ್ಳೋದಿರ್ಬೋದು. ನಂದು ತುಂಬಾ ಡ್ರೈ ಸ್ಕಿನ್, ಎಕ್ಸ್ಟ್ರೀಮ್ಲಿ ಡ್ರೈ ಸ್ಕಿನ್ ನಂದು. ನಾನು ಲೇಯರ್ ಅಪ್ ಮಾಡ್ಕೊಳ್ಳೇಬೇಕು. ಅಷ್ಟೇ ಅಲ್ಲ, ನಾನು ಮನೇಲಿದ್ದಾಗ ಕೂಡ ಸನ್ಸ್ಕ್ರೀನ್ ಹಚ್ಕೋತೀನಿ. ನಾವು ಹೊರಗೆ ಹೋಗ್ಲೇಬೇಕು ಅಂತ ಇಲ್ಲ. ಶೂಟಿಗೆ ಹೋದಾಗ, ಶೂಟಲ್ಲಿ ಎಕ್ಸ್ಟೀರಿಯರ್ ಶೂಟ್ ಇಲ್ಲದೆ ಹೋದ್ರೂ ಲೈಟ್ ಮುಂದೆ ಹೋಗ್ತಾ ಇರ್ತೀವಿ. ಸೊ ನಾವು ಸನ್ಸ್ಕ್ರೀನ್ ಹಚ್ಕೊಳ್ಳೇಬೇಕಾಗತ್ತೆ. ಸೊ ಇವತ್ತು ಲ್ಯಾಕ್ಮಿ ಆಕ್ವಾ ಜೆಲ್ ನಿಯಾ ಸಿ SPF 50 ಈ ಸನ್ಸ್ಕ್ರೀನ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಇದು ನನ್ನ ಗೋ ಟು ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ನನ್ನ ಸ್ಕಿನ್ ಕೇರ್ ರೂಟೀನ್ ಅಲ್ಲಿ ನಾನು ಯಾವ ಸ್ಟೆಪ್ ಮಿಸ್ ಮಾಡಿದ್ರು ಸನ್ಸ್ಕ್ರೀನ್ ಮಾತ್ರ ಮಿಸ್ ಮಾಡೋದಿಲ್ಲ. ಲ್ಯಾಕ್ಮಿ ಆಕ್ವಾ ಜೆಲ್ ನಿಯಾ ಸಿ SPF 50 ನಾನ್ ಗ್ರೀಸಿ ಫಾರ್ಮ್ಯುಲಾ ಆಗಿರುತ್ತೆ, ಹಾಗೆ ಲೈಟ್ ವೇಟ್ ಆಗಿರುತ್ತೆ. ಇದರಲ್ಲಿ SPF 50 ನಿಮ್ಮ ಸ್ಕಿನ್ ಅನ್ನ ಶೀಲ್ಡ್ ಮಾಡುತ್ತೆ. ಅದ್ರ ಜೊತೆಗೆ ನೈಸಿನಮೈಡ್ ಇರೋದ್ರಿಂದ ನಿಮ್ಮ ಸ್ಕಿನ್ ಅನ್ನ ಬ್ರೈಟನ್ ಮಾಡೋದ್ರ ಜೊತೆಗೆ ನಿಮ್ಮ ಸ್ಕಿನ್ ಟೋನ್ ಅನ್ನ ಈವನ್ ಔಟ್ ಮಾಡುತ್ತೆ. ಇದು ಪ್ರೊಟೆಕ್ಷನ್ ಕೊಡೋದಲ್ಲದೆ ನಿಮ್ಮ ಸ್ಕಿನ್ ಅನ್ನ ಬ್ರೈಟನ್ ಕೂಡ ಮಾಡುತ್ತೆ. ಕೆಲವು ಸನ್ಸ್ಕ್ರೀನ್ಸ್ ತುಂಬಾ ಥಿಕ್ ಆಗಿರುತ್ತೆ, ತುಂಬಾ ಗ್ರೀಸಿ ಆಗಿರುತ್ತೆ. ಆದ್ರೆ ಈ ಸನ್ಸ್ಕ್ರೀನ್ ಹಾಗಲ್ಲ. ಇದು ತುಂಬಾ ಲೈಟ್ ವೇಟ್ ಹಾಗೆ ನಾನ್ ಗ್ರೀಸಿ. ಇದು ನಿಮ್ಮ ಸ್ಕಿನ್ ಗೆ ಎಷ್ಟು ಬೇಗ ಅಬ್ಸಾರ್ಬ್ ಆಗುತ್ತೆ ನೋಡಿ, ಹಾಗೆ ನಿಮ್ಮ ಸ್ಕಿನ್ ಅನ್ನ ಫ್ರೆಶ್ ಆಗಿಡುತ್ತೆ. ನಾನ್ ಗ್ರೀಸಿ ಫಾರ್ಮುಲಾ, ಅದ್ರ ಜೊತೆಗೆ ವೈಟ್ ಕಾಸ್ಟ್ ಕೂಡ ಬಿಡೋದಿಲ್ಲ. ಪರ್ಫೆಕ್ಟ್ ಫಾರ್ ಲಾಂಗ್ ಡೇ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ನೈಸಿನಮೈಡ್ ಇರೋದ್ರಿಂದ ನಿಮ್ಮ ಸ್ಕಿನ್ ಟೋನ್ ಅನ್ನ ಈವನ್ ಮಾಡುತ್ತೆ, ಹಾಗೆ ಬ್ರೈಟನ್ ಕೂಡ ಮಾಡುತ್ತೆ. ಮನೇಲಿರ್ತಿರೋ ಹೊರಗಡೆ ಹೋಗ್ತಿರೋ ಸನ್ಸ್ಕ್ರೀನ್ ಹಚ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಅಷ್ಟೇ ಅಲ್ಲ, ಲ್ಯಾಕ್ಮಿ ಅವರ ಆಕ್ವಾ ಜೆಲ್ ನಿಯಾ ಸಿ SPF 50 ಇದು ನಿಮ್ಮ ಸ್ಕಿನ್ ಅನ್ನ ಆಲ್ ಡೇ ಪ್ರೊಟೆಕ್ಟ್ ಮಾಡುತ್ತೆ, ಹಾಗೆ ಫ್ರೆಶ್ ಆಗಿಡುತ್ತೆ, ರೇಡಿಯಂಟ್ ಗ್ಲೋ ಕೂಡ ಕೊಡುತ್ತೆ. ಇದನ್ನ ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಗೆ ಈ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡಬಹುದು. ನಾನು ನನ್ನ ಕುಕಿಂಗ್ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ, ಮಿಸ್ ಮಾಡದೆ ನೋಡಿ. ಬಾಯ್ ಬಾಯ್. ಹ್ಯಾಪಿ ಸ್ಕಿನ್ ಕೇರ್. ಸೊ ಶುರು ಮಾಡೋಣ. ಏನಿಲ್ಲ, ಇದು ಬೀನ್ಸು, ಕ್ಯಾರೆಟ್ ಅಲ್ಲ, ಏನಂದ್ರೆ ತರಕಾರಿ ಮನೆಯಲ್ಲಿ ಏನೇನು ಸ್ವಲ್ಪ ಸ್ವಲ್ಪ ಉಳ್ಕೊಂಡಿರುತ್ತೋ ಎಲ್ಲ ಯೂಸ್ ಮಾಡ್ಕೋಬಹುದು. ಕ್ಯಾರೆಟ್, ಇದು ಬೀನ್ಸು, ಇದು ಆಲೂಗಡ್ಡೆ, ಆಮೇಲೆ ಇದಕ್ಕೆ ಮೂಲಂಗಿ ಅದೆಲ್ಲ ಹಾಕ್ತಾರೆ. ನಮ್ಮಲ್ಲಿ ಅದನ್ನ ಹಾಕಲ್ಲ. ಏಕಾದಶಿ ದಿವಸ ಆ ದಿವಸ ಅಂದ್ರೆ ಈರುಳ್ಳಿ ಹಾಕದೆ ಇರೋದ್ರಿಂದ ಅದೆಲ್ಲ ಹಾಕಿದ್ರೆ ಸರಿ ಹೋಗಲ್ಲ. ಸೊ ಅದರಿಂದ ಇದೀಗ 3 ತರಕಾರಿ ಹಾಕೊಂಡಿದೀನಿ. ಅಷ್ಟೇ ಸಾಕು. ಬೇಕಂದ್ರೆ ಬಟಾಣಿ ಹಾಕೋಬಹುದು, ಅವರೆಕಾಳು ಹಾಕೋಬಹುದು, ಏನ್ ತರಕಾರಿ ಇದೆಯೋ ಅದನ್ನೆಲ್ಲ ಹಾಕೋಬಹುದು, ಏನು ತೊಂದರೆ ಇಲ್ಲ. ಆಮೇಲೆ ಇದು ಕಡಲೆ ಬೀಜ ನೆನೆಸಿ ಇಟ್ಕೊಂಡಿದ್ದೀನಿ ನಾನು. ಆಮೇಲೆ ಈರುಳ್ಳಿ ಹಾಕದೆ ಇರೋದ್ರಿಂದ ಈರುಳ್ಳಿ ಬದ್ಲಿಗೆ ಹೌದು ಇದು ದೊಣ್ಣೆ ಮೆಣಸಿನಕಾಯಿ ಹಾಕೊಂಡಿದ್ದೀನಿ. ಇದು ಹಾಕಿದ್ರೆ ಈರುಳ್ಳಿ ಹಾಕಿದ ತರನೇ ಟೇಸ್ಟ್ ಕೊಡುತ್ತೆ. ಸೊ ಇವಾಗ ಬೇಳೆ ಇಲ್ಲಿ ತೊಗರಿಬೇಳೆ ಒಂದೇ ಸಾಕಾ? ಮಸೂರ್ ದಾಲ್ ಬೇಕಾದ್ರೂ ಹಾಕೋಬಹುದು. ಅದು ಮಿಕ್ಸ್, ಅದು ಚೆನ್ನಾಗಿರುತ್ತೆ. ನಾನು ತಗೊಂಡ್ಬರ್ತೀನಿ. ಇದು ಇವಾಗ ನಾವು 1 ಕಪ್ಪು, ಒಂದು ಇದು ಅಕ್ಕಿ ಆದ್ರೆ 1 ಕಪ್ಪು, ಇದು 1.5 ಕಪ್ವರೆಗೆ ನಾವು ಅವಲಕ್ಕಿ ಹಾಕೋಬಹುದು, ಅಂದ್ರೆ ಒದಗಲ್ಲ ಅದು. ಸೊ ಅದರಿಂದ ಇದು 1/4 ಕಪ್ ಹಾಕಿದೀನಿ ಮಸೂರ್ ದಾಲು. ಒಂದು ತೊಗರಿ ಬೇಳೆ ಒಟ್ಟಿಗೆ 1/4 ಕಪ್ ಇಷ್ಟ ಹಾಕೊಂಡಿದ್ದೀನಿ ನಾನೀಗ.
ಸೊ ಇದನ್ನ ತೊಳೆದು ರೆಡಿ ಮಾಡ್ಕೊಳ್ಳೋಣ, ಬೇಸಕ್ಕೆ ಇಟ್ಬಿಡು. ಅವಲಕ್ಕಿನ ಇದನ್ನೆಲ್ಲ ಸೇರಿಸಿ ನಾವು ಕುಕ್ಕರಲ್ಲಿ ಬೇಯಿಸ್ಕೋಬಹುದು. ಈ ಅವಲಕ್ಕಿ ಮಾತ್ರ ಆದ್ಮೇಲೆ ಲಾಸ್ಟಿಗೆ ಹಾಕ್ಬೇಕು, ಅಂದ್ರೆ ಅದಕ್ಕೆ ಅಕ್ಕಿಯಷ್ಟು ಬೇಯೋ ಅವಶ್ಯಕತೆ ಇರಲ್ಲ. ಸೊ ಅದರಿಂದ ಸೊ ಈಗ ಎಲ್ಲದನ್ನು ಬೇಸಕ್ಕೆ ಇಟ್ಕೊಂಡ್ಬಿಡೋಣ. ಬೇಸೋದ್ ಹೆಂಗಮ್ಮ? ಬೇಯಿಸೋದಂದ್ರೆ ಬೇಸೋದ್ ಹೆಂಗೆ ಅಂತ ಗೊತ್ತಿಲ್ವಾ ಅಂತ ಹೇಳಿ. ಇದು ಕುಕ್ಕರ್ ಇಟ್ಕೊಂಡಿದೀನಿ. ಕುಕ್ಕರ್ ಇಟ್ಕೊಂಡ್ಮೇಲೆ ಇದಕ್ಕೆ ಆಯಿಲ್ ಹಾಕೋತಾ ಇದ್ದೀನಿ ಒಗ್ಗರಣೆಗೆ. ಸಾಕು ಸಾಕು ಒಗ್ಗರಣೆಗೆ. ಎಷ್ಟು? ಒಂದು 1 ಟೇಬಲ್ ಸ್ಪೂನ್ ಬೇಕು. ಹಾಗೆ ಇದೇನಿದು ಒಗ್ಗರಣೆಗೆ ಅಂದ್ರೆ ರೆಡಿ ಮಾಡಿ ಇಟ್ಬಿಡೋದು. ಆಮೇಲೆ ನಾವು ಪೌಡರ್ ಎಲ್ಲ ಹಾಕೋಬಹುದು. ಪುನಃ ಮತ್ತೆ ಒಗ್ಗರಣೆ ಕೊಡೋ ಅವಶ್ಯಕತೆ ಇರಲ್ಲ. ಸಾಸಿವೆ ಒಂದು ಸ್ವಲ್ಪ ಕಡಲೆಬೇಳೆ, ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಆಮೇಲೆ ಸುಮ್ಮನೆ ಒಗ್ಗರಣೆಗೆ. ಇದು ಕರಿಬೇವು ಸೊಪ್ಪು ನಮ್ಮ ಮನೆಯಲ್ಲಿ ಆಗಿರೋದು, ನಾಟಿ ಕೊತ್ತಂಬರಿ ಕರಿಬೇವು ಸೊಪ್ಪು. ನಾಟಿ ಕರಿಬೇವು ಸೊಪ್ಪು ಗಿಡದಿಂದ ಈಗ ಸೊಪ್ಪು ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ. ನಮ್ಮಮ್ಮ ಎಲ್ಲ ಕವರ್ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಸೆನ್ಸೇ ಇಲ್ಲಪ್ಪ. ಏನಂದೆ? ನಾನು ನಿಂತರ ಆಕ್ಟರ್ ಅಲ್ವಲ್ಲ, ಸೊ ಅದರಿಂದ ಇದು ಆಕ್ಚುಲಿ ಚೆನ್ನಾಗಿರೋದು. ಮಂಚು ಕಡಿಮೆ ಮಾಡ್ಕೊಳ್ಳೋಣ. ಇರ್ಲಿ ತೊಂದರೆ ಇಲ್ಲ. ಇದಕ್ಕೊಂದು ಸ್ವಲ್ಪ ಇಂಗು, ಅದು ಬೇಳೆ ಹಾಕಿರ್ತೀವಲ್ಲ, ಇಂಗು ಚೆನ್ನಾಗಿ ಹಾಕ್ಬೇಕು. ಜೀರ್ಣ ಶಕ್ತಿ ಎಲ್ಲ ಗ್ಯಾಸ್ ಆಗಲ್ಲ. ಒಳ್ಳೇದು, ತುಂಬಾ ಒಳ್ಳೇದು. ನಡೆಯುತ್ತೆ. ಅದು ಅವ್ರವ್ರ ಇಷ್ಟ. ರುಚಿ ಜಾಸ್ತಿ. ಏನ್ ಹೇಳ್ತಾರೆ, ಕಡಲೆಬೇಳೆ ಹಾಕಿರ್ತೀವಲ್ಲ, ಅದು ಕೆಂಪಾಗ್ಬೇಕು, ಸಿಡಿಬೇಕು. ಚಿಟಪಟ ಅಂತ ಇದೆ ಅಮ್ಮ. ಅಂತ ಇದೆ. ಏನ್ ಮಾಡ್ಬೇಕು? ಫಸ್ಟ್ ಅಲ್ಲ ಅದೇ ತರ ಫಸ್ಟ್ ರುಬ್ಕೋಬೇಕು. A few moments later. ನಾವೀಗ ಉಳಿದಿರೋ ತರಕಾರಿಗಳನ್ನು ಹಾಕೊಳ್ಳೋಣ, ಆಯ್ತಾ? ನನ್ಗೆ ಈ ಕೈ ಸೈಡೇ ಆಗುತ್ತೆ. ನಾನು ಹಾಕ್ತೀನಿ. ಹಾಕು. ನಾನು ಹಾಕಿದ್ದು ಹಿಂಗೇನೆ. ನನಗಿದ್ರ ಒಂಥರ ಸಂತೋಷ. ಅಲ್ಲ, ಸ್ವಲ್ಪ ನಂದು ಒಂದ್ ಸ್ವಲ್ಪ ಇರ್ಲಿ ಅಳಿಲು ಸೇವೆ ಅಂತ ಹಾಗೆ ಹಾಕ್ಲಾ. ನಾನೇನೋ ಕ್ಯಾಮರಾ ಕವರ್ ಆಗಲ್ಲ, ಅದಕ್ಕೆ ನಾನು ಹಾಕ್ತೀನಿ ಅನ್ಕೊಂಡೆ. ಹೌದು, ಇದಕ್ಕೆ ಈಗ ನಾನೊಂದು ಅರ್ಧ ಸ್ಪೂನ್ ಆಗೋಬಿಟ್ಟು ಅರಿಶಿನ ಹಾಕ್ತೀನಿ. ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ತೀನಿ. ಹಾಕಿದ್ಮೇಲೆ ಈ ಟೊಮೆಟೊನು ಹಾಕ್ಬಿಡೋಣ. ಕಲ್ಲುಪ್ಪು ಕೊಡು. ನಾನೇ ಹಾಕ್ತೀನಿ, ಇಲ್ಲಿಡು. ಹೌದು, ಮೊದ್ಲು ಜಗಳ ಮಾಡ್ತೀಯ, ಇನ್ನು ನಾನೇನಾದ್ರೂ ಕೈಯಲ್ಲಿ ತಗೊಂಡ್ಬಿಟ್ರೆ ಪ್ಯಾರಿ ಸಮಾಜ್ ಗೈ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ರಘುನು ಏನೋ ಹೇಳಕ್ ಬಂದ. ಇವಾಗ ಬೇಳೆ ಹಾಕ್ತಾ ಇದ್ದೀನಿ. ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕ್ಬಿಡ್ತೀನಿ. ಇವಾಗ ಇದಕ್ಕೆ ಒಂದು ನಿಮಿಷ ಇಲ್ಲಿ ಮಿಕ್ಸ್ ಮಾಡ್ಕೊಡ್ತಾ ಇದೀವಿ. ಇದು ಕಡಲೆ ಬೀಜ ನೆನೆಸಿಟ್ಕೊಂಡಿದ್ದೀನಲ್ಲ, ಇಲ್ಲ ಕಡಲೆಕಾಯಿನ ಇದ್ರ ಜೊತೆಗೆ ಹಾಕ್ಬಿಡೋದು, ಬೇಯಬೇಕು. ಅದು ಚೆನ್ನಾಗಿ. ನನಗಂತೂ ತುಂಬಾ ಇಷ್ಟ ಅಲ್ವಾ? ನಮ್ಮ ಅಮ್ಮಂಗೆ ಹೇಳೋದು, ಅಮ್ಮ ಕಡಲೆಕಾಯಿ ಹಾಕಿ. ಕಡಲೆ ಬೀಜ ಕಡಲೆ ಬೀಜ ಯಾವಾಗ್ಲೂ ಹೇಳೋದು, ಅಮ್ಮ ದಯವಿಟ್ಟು ಮಿಸ್ ಮಾಡ್ಬೇಡ ಅಂತ. ಮರ್ತೋಗ್ಬಿಟ್ಟಿರ್ತಾರೆ ನಮ್ಮಮ್ಮ ಕಡಲೆ ಬೀಜ ಹಾಕೋದು. ಈಗ ಒಂದು ಚಂಬು ಆಗೋಷ್ಟು ನೀರು, ಒಂದು ಅಂದಾಜಲ್ಲಿ ಬೇಳೆ ಮುಳುಗೋಷ್ಟು ನೀರು ಹಾಕಿ ಬೇಯಿಸ್ಕೊಂಡ್ಬಿಡೋಣ. ಆಮೇಲೆ ನೀರು ಹಾಕೋಬಹುದು. ಹಾಕೋಬಹುದು. ಕರೆಕ್ಟ್ ಆಯ್ತದು. ಈಗ ನಾವು ಅದನ್ನ ಬೇಯಿಸ್ಬಿಟ್ರೆ ಒಂದು 2 ವಿಸಿಲ್ ಕೊಟ್ಬಿಟ್ರೆ, ಯಾಕಂದ್ರೆ ಬೇಳೆ ಇರೋದ್ರಿಂದ ವಿಸಿಲ್ ಚೆನ್ನಾಗಿ ಬೆಂದ್ರೆ ಆಮೇಲೆ ಈಸಿ ಮಾಡೋದೇನು ಕಷ್ಟ ಇಲ್ಲ. ಇದು ಹೊಸ ಕುಕ್ಕರು, ಅದು ವಿಸಿಲ್ ಇರೋದ್ರಿಂದ ಹಂಗಾಗುತ್ತೆ ಅಷ್ಟೆ. ಜಸ್ಟ್ ಇದೇನಂದ್ರೆ ಇದು ನಾವು ಪೌಡರ್ ಹಾಕಿ ಮಾಡ್ತಾ ಇಲ್ಲ, ನಾವೇ ಈಗ
ಬಿಸಿ ಫ್ರೆಶ್ ಆಗಿ ರೆಡಿ ಮಾಡಿ ಬಿಸಿಬೇಳೆ ಬಾತ್ ಪೌಡರ್ ಅಂದರೆ ನಾನು ಪೌಡರ್ ಮಾಡಲ್ಲ, ಸ್ವಲ್ಪ ಕಾಯಿ ಹಾಕಿ ಹಾಕ್ತೀನಿ. ಸೊ ಆ ಥರ ಮಾಡ್ತಾ ಇದ್ದೀನಿ. ಮಸಾಲೆ ಅದನ್ನ ಮಾಡ್ತಾ ಇದ್ದೀನಿ. ನಿಮ್ಗೆ ಇದಕ್ಕೆ ಇನ್ನೊಂದು ಆಪ್ಷನ್ ಅಮ್ಮ, ಇವಾಗ ನೀನು ಇದನ್ನ ಮಾಡ್ಕೋತಾ ಇದೀಯಾ? ಇಲ್ಲ ಅಂದ್ರೆ ನಾವು ಬಿಸಿಬೇಳೆ ಬಾತ್ ಪೌಡರ್ ಹೌದು ಯಾವ್ದಾದ್ರು ಹಾಕೋಬಹುದು, ಏನು ತೊಂದರೆ ಇಲ್ಲ. ನಾನು ಮಾಡೋ ಕ್ರಮದಲ್ಲಿ ಮಾಡ್ತಾ ಇದ್ದೀನಿ. ಡ್ರೈ ಫ್ರೈ ಮಾಡ್ಕೋಬೇಕಮ್ಮ? ಇಲ್ಲ ಇಲ್ಲ, ಆಯಿಲ್ ಹಾಕಿ ಮಾಡಬೇಕು. ಇಲ್ಲ, ಆಮೇಲೆ ಆಯಿಲ್ ಹಾಕೊಳ್ಳೋಣ. ಇವಾಗ ನಾನು ಒಂದು ಸ್ಪೂನ್ ಕೊಡು. ಇವಾಗ ನಾನು ಇದಕ್ಕೀಗ 2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ. 2 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ, ಧನಿಯಾ 3 ಸ್ಪೂನ್ ಆಗೋಷ್ಟು ಧನಿಯಾ. ಓಕೆ, ಜೀರಿಗೆ 2 ಸ್ಪೂನು, 1/4 ಸ್ಪೂನ್ ಆಗೋಷ್ಟು ಮೆಂತೆ, 1 ಬ್ಯಾಡಗಿ ಮೆಣಸು ಯೂಸ್ ಮಾಡ್ತಿದ್ದೀನಿ. ಬೇಕಂದರೆ ಖಾರ ಮೆಣಸು ಬೇಕಾದವರು ಯೂಸ್ ಮಾಡ್ಕೋಬೋದು. ಇವಾಗ 1 ಸ್ಪೂನ್ ಆಗೋಷ್ಟು ಗಸಗಸೆ ಇಷ್ಟು ಹಾಕಿದ್ದೀನಿ. 1 ಪೀಸ್ ಆಗೋಷ್ಟು ಇಂಚು ಚಕ್ಕೆ, 7-8 ಲವಂಗ 2 ಅಷ್ಟೇ, ಏಲಕ್ಕಿ. ಆಮೇಲೆ ಇದು ಮರಾಠಿ ಮೊಗ್ಗು 4. ಮರಾಠಿ ಮೊಗ್ಗು ತೋರಿಸ್ಬಿಡಿ. ಮರಾಠಿ ಮೊಗ್ಗು ಹಿಂಗಿರುತ್ತೆ, 4 ಇಷ್ಟು ಹಾಕಿದ್ದೀನಿ. ಅಷ್ಟೇ ಸಾಕು. ಏನು ಘಮ ಘಮ ಅನ್ನಕ್ಕೆ ಅಂದ್ರೆ ಕರಿಬೇವು ಹಾಕ್ತಾ ಇದ್ದೀನಿ. ಒಂದು 2 ಅಷ್ಟೇ. ಸೊ ಈಗ ನಾನು ಆಯಿಲ್ ಹಾಕ್ತಾ ಇದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಹುರ್ಕೋಬೇಕು. ಘಮ ಘಮ ಅಂತ ಇದೆ. ಸೊ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ಕೆಂಪಾಗಿದೆ ನೋಡು, ಕೆಂಪಾಗಿದೆ. ಈಗ ತೀರಾ ಬ್ರೌನ್ ಆಗಬಾರ್ದು. ಇವಾಗ ಇದಕ್ಕೊಂದು ಸ್ವಲ್ಪ ತೆಂಗಿನಕಾಯಿ ಯೂಸ್ ಮಾಡ್ತೀನಿ. ಟೇಸ್ಟ್ ಆಗುತ್ತೆ, ಚೆನ್ನಾಗಾಗುತ್ತೆ ಅಂತ ಸ್ವಲ್ಪ ಸಾಕು ಅಷ್ಟೇ. ಟೊಮೆಟೊ 2 ಹಾಕಿರೋದ್ರಿಂದ ಒಂದು ನಿಂಬೆಹಣ್ಣು, ಪುಟ್ಟ ನಿಂಬೆಹಣ್ಣು ಆಗುವಷ್ಟು ಗಾತ್ರದಷ್ಟು ಹುಣಸೆ ಹಣ್ಣು ಹಾಕೊಂಡ್ಬಿಡೋಣ. ಈಗ ಫಸ್ಟ್ ಡ್ರೈ ರುಬ್ಕೊಂಡ್ಬಿಡೋಣ, ಆಮೇಲೆ ಸ್ವಲ್ಪ ನೀರು ಹಾಕಿ ಅರ್ಕೊಂಡ್ರೆ ಆಯ್ತು. ಮಿಕ್ಸಿಲಿ ರುಬ್ಬುವಾಗ ಜಾಸ್ತಿ ನೀರು ಹಾಕ್ಕೊಂಡು ರುಬ್ಬಲಿ ಎಲ್ಲ. ಹೌದು ನಾನು ಮಾಡ್ತೀನಿ ಹಿಂದೆ ಕೇಳಲಿಲ್ಲ ಎಲ್ಲ. ಸಾಕು ಅದೆಲ್ಲ ತೋರಿಸ್ಬೇಡ. ಇವಾಗ ಬೇಳೆ ಆಮೇಲೆ ತರಕಾರಿ ಎಲ್ಲ ಬೇಯಿಸ್ಕೊಂಡಿರೋದು ರೆಡಿಯಾಗಿದೆ. ಇದಕ್ಕೆ ನಾವೇನು ಗಟ್ಟಿ ಅವಲಕ್ಕಿ ನೆನೆಸಿಟ್ಕೊಂಡಿರ್ತೀವಲ್ಲ, ಇದನ್ನು ಹಿಂಡಿ ಇದಕ್ಕೆ ಹಾಕಬೇಕು. ಇದೊಂದು 10 ನಿಮಿಷ ಬೇಕಾಗತ್ತಷ್ಟೆ, ಬೆಂದ್ಬಿಡುತ್ತೆ. ಅವಲಕ್ಕಿ ಬೇಗ ಬೇಯುತ್ತೆ. ಬೇಡ ಸುಮ್ಮನೆ ಹಂಗೆ ಬೇಯಿಸೋದಷ್ಟೇ. ಅಷ್ಟೇ. ಇವಾಗ ಚೆನ್ನಾಗಿ ಬೆಂದಿದೆ ಅವಲಕ್ಕಿ. ಸ್ವಲ್ಪ ನೀರು ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಅದು ಬೇಯ್ತಾ ಜಾಸ್ತಿ ಗಟ್ಟಿಯಾಗಿಬಿಡುತ್ತೆ. ಈಗ ಚೆನ್ನಾಗಿ ಬೆಂದಿದೆ ನೋಡಿ, ಈ ಥರ ಬೆಂದಿದೆ. ಇವಾಗ ನಾನು ಈ ರುಬ್ಬಿಟ್ಕೊಂಡಿರೋ ಮಸಾಲ ಇದೆಯಲ್ಲ, ಇದನ್ನು ಹಾಕ್ತೀನಿ. ನೀವು ಈ ಥರ ಬೆಂದಾದಮೇಲೆ ನೀವು ಇದಿರುತ್ತಲ್ಲ ಬಿಸಿಬೇಳೆ ಬಾತ್ ಪೌಡರ್ ಇದ್ದರೆ ಅದನ್ನು ಹಾಕೋಬೋದು, ಏನೂ ತೊಂದರೆ ಇಲ್ಲ. ನಾನಿದು ಫ್ರೆಶ್ ಮಾಡಿರೋದಷ್ಟೇ. ಇವಾಗ ನಾನು ಲಾಸ್ಟ್ಗೆ ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಈ ಥರ ಕೊತ್ತಂಬರಿ ಸೊಪ್ಪು ತುಪ್ಪ ಎಲ್ಲ ಹಾಕಿ ಆಫ್ ಮಾಡಿ ಮುಚ್ಚಿಟ್ಬಿಟ್ರೆ ಊಟಕ್ಕಾಗವಾಗ ತೆಗೆದ್ರೆ ಸರಿ ಹೋಗುತ್ತೆ ಅಷ್ಟೇ. ರೆಡಿ ಇದೆ. ಹಾಂ ನಾನು ಒಂಚೂರು ಟೇಸ್ಟ್ ನೋಡಿದೆ. ಇವಾಗ ಮೇನ್ ಶೆಫ್ ಬಂದು ಒಂದು ಸ್ವಲ್ಪ ಟೇಸ್ಟ್ ನೋಡಿದ್ರೆ
ಸಿಕ್ಕಾಪಟ್ಟೆ ಹಸಿವಾಗಿದೆ. ಅಲ್ಲೊಬ್ರು ನಮ್ಮನೆ ರಾಮ ಕಮ್ ರಾವಣ ಕೊಟ್ಟ ಅಂದ್ರೆ ಪಂಗ್ಲಿಸ್ಕೊಂಡ್ಬಿಡ್ಬೇಕು. ಅವ್ರದ್ದು ಟೈಮಿಂಗ್ಸ್ 1 o'clock. ನೀನ್ ಇಷ್ಟ ಹೆಂಗೆ ಅಂದ್ರೆ ಈಗ ಹೇಳ್ತಾರಲ್ಲ ಹಶ್ವಾದ್ರೆ ಹೀರೋಯಿನ್ ಆಗ್ತಾರೆ ಅಂತ, ಹಂಗೆ ನಮ್ಮಪ್ಪ ಹಶ್ವಾದ್ರೆ ರಾವಣ ಅಪ್ಪ ಕೇಳಿಸ್ಕೊಂಡ್ರೆ ಕೋಪ ಮಾಡ್ಕೋತಾರೆ. ಈಗ ಹೊಟ್ಟೆ ತುಂಬಾ ತಂಗ್ಲಿಟ್ ನುಂಗ್ಬಿಡ್ತಾವೆ. ಬಸ್ಸಲ್ಲಿ ಕಿಟಕಿ ಪಕ್ಕದಲ್ಲಿ ಸೀಟ್ ಇಟ್ಕೊಂಡ್ಬಿಟ್ಟು ಗೋರ್ ಗೋರ್ ಅಂತ ಗೊರ್ಕೆ ಹೊಡಿತಾವೆ. ಉಪ್ಪು ಹುಳಿ ಹೇಳ್ರು ನೋಡೋ, ಒಳ್ಳೆ ಮಾತಲ್ಲಿ ಹೇಳಂಗಿದ್ರೆ ಅದೇನು ಅಂತ ಹೇಳು, ಇಲ್ಲ ಮರ್ವಾದಿಂದ ಜಾಕಾಲೆ ಬೇಡ. ಯಾಕಂದ್ರೆ ಅಮೇಸಿಂಗ್ ಆಗಿದೆ. ಅಮೇಸಿಂಗ್ ಅಂದ್ರೆ ನೆಕ್ಸ್ಟ್ ಲೆವೆಲ್. ಬಿಸಿಬೇಳೆ ಬಾತ್ ಇಷ್ಟ ಆಗದಿರೋರ್ಗು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ, ಅಷ್ಟು ರುಚಿಯಾಗಿದೆ. ನನಗೆ ಹಶು ಬೇರೆ ಆಗಿದೆ ಸಿಕ್ಕಾವಡೆ. ನೀನು ಸಾಕು ಟೇಸ್ಟ್ ಮಾಡಿದ್ದು, ಆಮೇಲೆ ತಟ್ಟೆಗೆ ಹಾಕೊಂಡು ತಿನ್ನಾಯ್ತಾ? ಸಾಕು ಬಿಡು, ತಿಂತಾನೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ಎಕ್ಸಾಜುರೇಟ್ ಮಾಡ್ತಿಲ್ಲ. ಒಂದ್ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಇದಕ್ಕೆ ಬೂಂದಿ ಕಾಳು ಹಾಕೊಂಡು ತಿನ್ನಿ ಮರಿಬೇಡಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಮರ್ತೋಗಿದೆ ದೇವ್ರೆ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ನಾನು ಹೇಳ್ತೀನಿ ಮೇಡಮ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಇದೊಂದೇ ಕರೆಕ್ಟಾಗಿ ಹೇಳೋದು. ಓಕೆ ಬಾಯ್. ಮಾಡಿ ಧೃತಿ ಎಷ್ಟು ಚೆನ್ನಾಗಿ ಮಾಡುತ್ತೆ ಗೊತ್ತಾ ಈ ಹಾರ್ಟು.